If you eat like this, you will gain weight. If you eat like this, you will lose weight. And if you eat like this, you will lose weight and lose body fat. ಏ ರೈಸ್ ತಿನ್ಬೇಡ, ಹೊಟ್ಟೆ ಬರುತ್ತೆ, ದಪ್ಪ ಆಗ್ತ್ಯಾ. ಎಲ್ರಿಗೂ ದೊಡ್ಡ ಮಿಸ್ಕನ್ಸೆಪ್ಷನ್ ಅಪ್ಪ. ಎಷ್ಟೋ ಜನ ಅನ್ಕೊಂತಾರೆ ನಾನು ಅನ್ನ ಸಾಂಬಾರ್ ತಿಂದು ವೇಟ್ ಗೇನ್ ಆಗ್ತೀನಿ ಅಂತ. ಆಕ್ಚುಯಲ್ ಪ್ರಾಬ್ಲಮ್ ಏನಿದೆ ಗೊತ್ತಾ? ಅಮ್ಮ ಸ್ವಲ್ಪ ಮಿಕ್ಸರ್ ಕೊಡಮ್ಮ, ಅಮ್ಮಮ್ಮ ಚೂರು ಹಪ್ಳ, ಅಮ್ಮಮ್ಮ ಚೂರು ವಡೆ ಅನ್ಕೊಂಡು ಈ ತರ ನೀವ್ ಯಾವಾಗ ಅನ್ನ ಸಾಂಬಾರ್ ತಿನ್ನೋ ಜೊತೆಗೆ ಇದೆಲ್ಲಾ ಪದಾರ್ಥ ತಿಂತೀರಾ, ಅವಾಗ ವೇಟ್ ಗೇನ್ 100% ಹಾಗೆ ಆಗುತ್ತೆ. ಆಕ್ಚುಲಿ ನಿಮ್ ಬಾಡಿಗೆ ಎಷ್ಟು ಕ್ಯಾಲರೀಸ್ ಬೇಕು ಅಂತ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನನ್ ಬಾಡಿಗೆ ಬೇರೆ ತರ ಕ್ಯಾಲರೀಸ್ ನಂಬರ್ ಇರುತ್ತೆ. ವಿಡಿಯೋ ತಗೋ ನಮ್ ಕ್ಯಾಮ್ರಾ ಮ್ಯಾನ್ ರಾಮು ಬಾಡಿಗೂ ಬೇರೆ ತರ ಕ್ಯಾಲರಿ ಇಂಟೆಕ್ಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನನ್ ಬಾಡಿ ಟೈಪ್ಗೆ 2000 ಕ್ಯಾಲರೀಸ್ ಪರ್ ಡೇ ನಾನು ಇಂಟೆಕ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕಂತ ನಾನು ಏನ್ ಮಾಡ್ತೀನಿ, 3 ಮೀಲ್ಸ್ ನ ಡಿವೈಡ್ ಮಾಡ್ಕೊಂತೀನಿ. ಒಂದ್ ಮೀಲ್ ಅಲ್ಲಿ ನಾನು 150 ಗ್ರಾಮ್ಸ್ ಆಫ್ ರೈಸ್, 200 ಗ್ರಾಮ್ಸ್ ಆಫ್ ಚಿಕನ್ ಅಂಡ್ 100 ಗ್ರಾಮ್ಸ್ ಆಫ್ ವೆಜಿಟೇಬಲ್ಸ್ ಆಡ್ ಮಾಡ್ತೀನಿ. ಈ ತರ ತಿನ್ನೋದ್ರಿಂದ ವೆರೈಟಿ ಆಫ್ ಊಟ ತಿನ್ನಂಗೂ ಆಗುತ್ತೆ, ನಾನು ಜಂಕ್ ತಿನ್ನೋದು ಕಮ್ಮಿ ಮಾಡ್ತೀನಿ. ಇದೇ ತರ ನಿಮ್ ಕ್ಯಾಲರೀಸ್ ಕರೆಕ್ಟ್ ಆಗಿ ಕೌಂಟ್ ಮಾಡಿ ಕಂಡಿಟ್ಟಿರ್ಬೇಕಾದ್ರೆ ಗೊತ್ತು ತಾನೇ ಎಲ್ಲಿಂದ ಆರ್ಡರ್ ಮಾಡ್ಬೇಕು? ಟ್ರೂ ಗೈನ್ಸ್.